ಬಹಳ ದಿನಗಳಿಂದ ಸುದ್ದಿ ಮಾಡ್ತಾ ಇದ್ದಂತ ಸಿನಿಮಾ ತ್ರಿದೇವಿ ಈಗ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ಈಗಲೂ ಒಂದೊಂದು ಕತೆ ಇದೆ. ಬೇಟೆಗಾರರ ಬೇಟೆಯಾಡ್ತಿದೆ. ನೋ, ಯಾವ ಹುಡುಗಿನೂ ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಅವ್ರದೇ ಮದುವೆ ಬಿಟ್ಟು ಹೋಗಲ್ಲ. ನಮ್ಮ ಮನಸ್ಸು ಸಮಾಧಾನ ಆಗೋವರೆಗೂ ವಾಪಸ್ ಬರೋದೇ ಬೇಡ. ಭಾರತಿ ವಿಷ್ಣುವರ್ಧನ್ ಮ್ಯಾಮ್ ಅವರ ತಂಗಿ ಮಗಳು. ಓ ಮೈ ಗಾಡ್, ಎಸ್ ಕರೆಕ್ಟ್, ನಾನು ಇದನ್ನ ಕೇಳಿದೀನಿ. ನೀವೇನಾದ್ರೂ ಅವ್ರಿಗೆ ಟೀಸರ್ಸ್ ಟ್ರೇಲರ್ ಅಥವಾ ಸಾಂಗ್ ತೋರಿಸಿದ್ರು? ಅವ್ರು ತುಂಬಾ ಒಳ್ಳೇದಾಗುತ್ತೆ, ಚೆನ್ನಾಗಿದೆ, ಏನು ಹೆದರ್ಕೋಬೇಡ ಅಂತ ಹೇಳಿದ. ಖುಷಿ ಆಯ್ತು ಅವರು ತೋರಿಸಿದ್ದೀನಿ. ಓಕೆ, ಸೂಪರ್. ಅಂಡ್ ಅನಿರುದ್ಧ್ ಮೈ ಬ್ರದರ್ ಇನ್ ಲಾ ಅವರು ಒಂದು ಬೈಟ್ ಕಳ್ಸಿದ್ದಾರೆ ನೋಡ್ಬಿಟ್ಟು. ಓ, ಅದು ನಿಮಗೆ ಆಲ್ರೆಡಿ ಹಂಗಾದ್ರೆ ಒಂಥರ ಬ್ಲಡ್ ಅಲ್ಲಿ ಇರೋ ತರಾನೇ ಅಭಿನಯ ಎಲ್ಲ? ಹೆಚ್ಚು ಕಡಿಮೆ ಹಾಗೆ ಅನ್ಕೊಳ್ಳಿ. ನಾಟಕ ಎಲ್ಲ ಮಾಡ್ತಾ ಇದ್ದೆ ಚಿಕ್ಕವಳಿಂದ. ಡಾನ್ಸ್ ಪ್ರೊಫೆಷನಲಿ ಆಮ್ ಅ ಡಾನ್ಸರ್. ಸೊ ಈ ಸಿನಿಮಾದಲ್ಲಿ ನಾಯಕಿಯಾಗಿ ಹೋಗಿ ಆಕ್ಟ್ ಮಾಡಿ ಬರೋದಷ್ಟೇ ಅಲ್ಲದೆ ಸಿನಿಮಾ ಮೊದಲ ಹಂತದಿಂದ ಜೊತೆಗಿದ್ದು ಕೊನೆವರೆಗೂ ಕೂಡ ಪ್ರಾಸೆಸ್ ಅಲ್ಲಿ ನೀವು ಇದ್ರಿ. ಸೊ ಏನೆಲ್ಲ ಕಲಿಯೋದಿಕ್ ಸಿಕ್ತು ಈ ಸಿನಿಮಾ ಪ್ರಾಸೆಸ್? ಸ್ವಲ್ಪ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಏನಾದ್ರು ಕೊಡ್ತಾ ನಿಮ್ಗೆ ಅಂತ? ಆ್ಯಕ್ಚುಲಿ ನನಗೆ ಡೆಫಿನೆಟ್ಲಿ ಎಕ್ಸ್ಪೀರಿಯನ್ಸ್ ತುಂಬ ಡಿಫ್ರೆಂಟ್ ಆಗಿತ್ತು, ಬಿಕಾಸ್ ಫ್ರಮ್ ದ ಸ್ಕ್ರ್ಯಾಚ್ ಇದ್ದೆ. ಆ್ಯಂಡ್ ಇನ್ನೊಂದು ನನಗೆ ಒಂದು ಎಕ್ಸ್ಪೀರಿಯನ್ಸ್ ಬೇಕಾಗಿತ್ತು ಆ್ಯಸ್ ಅ ಯುನೋ ನಿಮಗೆ ಪ್ರೊಡಕ್ಷನಿಂದ ಹಿಡಿದು ಹೆಂಗೆ ನಡೆಯುತ್ತೆ, ವಾಟ್ ಇಸ್ ಅ ಬ್ಯಾಕ್ಗ್ರೌಂಡ್, ಪ್ರೀ ಪ್ರೊಡಕ್ಷನ್ ಏನು, ಪೋಸ್ಟ್ ಪ್ರೊಡಕ್ಷನ್ ಏನು ನಡೆಯುತ್ತೆ, ಪಬ್ಲಿಸಿಟಿ ಟೈಮಲ್ಲಿ ಏನು ನಡೆಯುತ್ತೆ, ಎಲ್ಲ ನನಗೊಂದು ಎಕ್ಸ್ಪೀರಿಯನ್ಸ್ ಬೇಕಾಗಿತ್ತು. ಮುಂದೆ ನಾನು ಪ್ರೊಡಕ್ಷನ್ ಮಾಡಿದ್ರೆ ಐ ವಾಂಟೆಡ್ ದಿಸ್ ಎಕ್ಸ್ಪೀರಿಯನ್ಸ್. ಸೊ ಹಾಗಾಗಿ ನನ್ನ ಸಿನಿಮಾ ಬಿಗಿನಿಂಗಿಂದ ಎಂಡ್ವರೆಗೂ ಐ ವಾಸ್ ದೇರ್ ಇನ್ ದಿಸ್ ಸಿನಿಮಾ ಆ್ಯಸ್ ಅ ಒನ್ ಟೀಮ್ ಮೆಂಬರ್ ಅಂತ ಹೇಳ್ಬೋದು. ಸೊ ಈಗ ಆಲ್ರೆಡಿ ಫುಲ್ ಸಿನಿಮಾ ವಿತ್ ರೆಕಾರ್ಡಿಂಗ್ ಡಬ್ಬಿಂಗ್ ಎಲ್ಲ ನೋಡಾಗಿದ್ಯಾ ಕಂಪ್ಲೀಟ್ ಆಗಿ? ಫಸ್ಟ್ ಕಾಪಿ ನೋಡಿದ್ಯಾ? ಎಸ್, ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಫಸ್ಟ್ ಕಾಪಿ ಮುಂಚೆನೇ ನೋಡಿದ್ದು. ಅದರ್ವೈಸ್ ನಾನು ನೋಡೋದೇ ಇಲ್ಲ ನನ್ನ ಸಿನಿಮಾಗಳನ್ನ. ನಾನು ಥಿಯೇಟ್ರಲ್ಲೇ ನೋಡೋದು ಬಂದು. ನನಗೂ ಒಂಥರ ಸರ್ಪ್ರೈಸ್ ಆಗಿರುತ್ತೆ ಸಿನಿಮಾ ನೋಡಿದಾಗ. ಡಬ್ಬಿಂಗಲ್ಲಿ ನೋಡಿರ್ತೀವಿ. ಸೊ ಬಟ್ ಇದೇ ಫಸ್ಟ್ ಟೈಮ್ ನಾನೇನು ಮಾಡಿದೆ, ಬಿಕಾಸ್ ಐ ವಾಸ್ ದೇರ್ ಫ್ರಮ್ ದ ಬಿಗಿನಿಂಗ್. ಐ ಸೆಡ್ ನಾನು ಸಿನಿಮಾ ಕೂಡ ನೋಡ್ತೀನಿ, ಸೊ ದಟ್ ನಾವು ಪಬ್ಲಿಸಿಟಿಗಳು ಹೆಂಗೆ ಮಾಡ್ಬೋದು ಅಂತ. ಸೊ ನಾನು ಪಬ್ಲಿಸಿಟಿ ಕೂಡ ನಾನು ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ನಾನು ದ ಯೂಶ್ವಲ್ ಪಬ್ಲಿಸಿಟಿ ಅಲ್ಲದೆ ಡಿಫ್ರೆಂಟ್ ರೀಲ್ಸ್ ಮೂಲಕ, ಡಿಫ್ರೆಂಟ್ ಥೀಮ್ ಮೂಲಕ ಮಾಡ್ತಾ ಇದ್ದೀವಿ ನಾನು ಪಬ್ಲಿಸಿಟಿ. ಇನ್ಫ್ಯಾಕ್ಟ್ ನಮ್ಮ ಪಬ್ಲಿಸಿಟಿಗೆ ಫಸ್ಟ್ ಇಂಟರ್ವ್ಯೂ ನಿಂದೆ. ಓ ಸೂಪರ್, ಸೂಪರ್. ಸೊ 24th ಬರ್ತಾ ಇದೆ ಸಿನಿಮಾ. ಫಸ್ಟ್ ಡೇ ಫಸ್ಟ್ ಶೋ ನಿಮ್ಮನ್ನ ನೀವು ಬಿಗ್ ಸ್ಕ್ರೀನ್ ಅಲ್ಲಿ ನೋಡ್ಕೊಳ್ಳೋದಕ್ಕೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ? ನನಗೆ ತುಂಬ ಎಕ್ಸೈಟ್ಮೆಂಟ್ ಇದೆ, ಬಿಕಾಸ್ ಇದು ನನ್ನ ಮೊದಲನೇ ಚಿತ್ರ. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್, ಐ ಆಮ್ ಲುಕಿಂಗ್ ಫಾರ್ವರ್ಡ್. ನೀವು ಜನರ ಜೊತೆ ಕೂತ್ಕೊಂಡು ಫಸ್ಟ್ ಡೇ ಫಸ್ಟ್ ಶೋ ನೋಡೋದಕ್ಕೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ? ತುಂಬ ಇದೆ. ಫಸ್ಟ್ ಶೋ ಅಲ್ವಾ, ಅದೇ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಕೆ ಕಾಯ್ತಾ ಇದ್ದೀನಿ. ಆ್ಯಂಡ್ ಐ ಹೋಪ್ ಜನ ನಮ್ಮನ್ನು ಅಕ್ಸೆಪ್ಟ್ ಮಾಡ್ತಾರೆ, ಇಷ್ಟಪಡ್ತಾರೆ ಅಂತ, ಸಿನಿಮಾನ ಇಷ್ಟಪಡ್ತಾರೆ ಅಂತ. ಶುಭ 24th ಸಿನಿಮಾ ಬರ್ತಾ ಇದೆ ತ್ರಿದೇವಿ. ನೀವು ಹೇಳ್ದಂಗೆ ಸ್ಕ್ರಾಚ್ ಇಂದನೂ ಈ ಸಿನಿಮಾ ಕೆಲಸ ಮಾಡ್ಕೊಂಡು ಬಂದಿದ್ದೀರಾ. ಸೊ ಈ ಸಿನಿಮಾ ತೆರೆ ಮೇಲೆ ನೋಡ್ಬೇಕು ಅನ್ನೋದು ನಿಮಗೂ ಬಹಳ ಇಷ್ಟ ಆಯ್ತು. ಈ ತರದ್ ಒಂದು ಸಬ್ಜೆಕ್ಟ್ ಅಲ್ಲಿ ನೋಡ್ಬೇಕು ಅನ್ನೋವಂಥದ್ದು ನಿಮಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ 24th ನೋಡೋಕೆ? ನನಗೆ ಎಕ್ಸೈಟ್ಮೆಂಟ್ಗಿಂತ ಜಾಸ್ತಿ ನರ್ವಸ್ನೆಸ್ ಇದೆ, ಬಿಕಾಸ್ ದ ವಾಚಿಂಗ್ ಆನ್ ದ ಬಿಗ್ ಸ್ಕ್ರೀನ್ ಆ ಎಕ್ಸೈಟ್ಮೆಂಟ್ ಅಫ್ಕೋರ್ಸ್ ಅಷ್ಟು ಸಿನಿಮಾಗಳು ಮಾಡಿ ಇದು ಈ ಸಿನಿಮಾಗೆ ನಂಗೆ ನರ್ವಸ್ನೆಸ್ ಜಾಸ್ತಿ ಇದೆ, ಬಿಕಾಸ್ ಐ ಥಿಂಕ್ ಸಮ್ಟೈಮ್ಸ್ ದ ರೆಸ್ಪಾನ್ಸಿಬಿಲಿಟಿ ಇಸ್ ಮೋರ್. ಸೊ ಹಾಗಾಗಿ ಐ ಥಿಂಕ್ ಈ ಸರ್ತಿ ಫಸ್ಟ್ ಡೇ ಫಸ್ಟ್ ಶೋ ನಾನು ಯೂಶ್ವಲಿ ಹೀರೋಯಿನ್ ಆಗಿ ಹೋಗಿ ಕೂತ್ಕೊಂಡು ನೋಡ್ತೀನಿ. ಈ ಸರ್ತಿ ಅದು ಹಂಗಿರಲ್ಲ. ನನಗೆ ಎಲ್ಲ ಕಡೆ ಕೋಆರ್ಡಿನೇಟ್ ಮಾಡಿಕೊಂಡು ಹೆಂಗೆ ಯಾವ ಥಿಯೇಟ್ರ್ ಏನು, ಐ ಥಿಂಕ್ ದ್ಯಾಟ್ ವಿಲ್ ಬಿ ಮೋರ್ ಫಾರ್ ಮೀ ಈ ಸರ್ತಿ. ಐ ಥಿಂಕ್ ನನಗೆ ದ ಪ್ರೆಷರ್ ಜಾಸ್ತಿ ಇರುತ್ತೆ ಮೋರ್ ದೆನ್ ದ ಎಕ್ಸೈಟ್ಮೆಂಟ್. ಸೊ ನನಗೆ ಐ ಆಮ್ ಲೈಕ್ ಆಲ್ರೆಡಿ ಟೆನ್ಷನಲ್ಲಿದ್ದೀನಿ ನಾನು. ಫಸ್ಟ್ ಡೇ ಎಲ್ಲಿರುತ್ತೆ ಏನು. ಆ್ಯಂಡ್ ಆಲ್ಸೋ ವಿ ಆರ್ ರಿಲೀಸಿಂಗ್, ನಾನು ಹೇಳಲೇಬೇಕು, ಇನ್ ಮಲ್ಟಿಪ್ಲೆಕ್ಸಸ್ ಮೋರ್ ದೆನ್ ದ ಸಿಂಗಲ್ ಥಿಯೇಟರ್ಸ್. ಯಾಕಂದರೆ ಇದು ಮಲ್ಟಿಪ್ಲೆಕ್ಸ್ ಬೇಸ್ಡ್ ಸಿನಿಮಾ ಆಗಿರೋದ್ರಿಂದ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ ಮಾಡ್ತಾ ಇದ್ದೀವಿ, ಬಟ್ ಕಡಿಮೆ, ಆ್ಯಂಡ್ ಇವೆಂಚುಲಿ ಪಿಕಪ್ ಮಾಡ್ತೀವಿ ಅಂತ. ಸೊ ಹಾಗಾಗಿ ಇವಾಗ ಸಿಂಗಲ್ ಸ್ಕ್ರೀನ್ ಅಂದ ತಕ್ಷಣ ಗಾಂಧಿನಗರಲ್ಲಿ ಹೋಗಿ ಒಂದು ಥಿಯೇಟ್ರಲ್ಲಿ ನೋಡ್ತೀವಿ. ಇಲ್ಲಿ ಸ್ಪ್ರೆಡ್ ಔಟ್ ಆಗಿರ್ತಾರೆ. ಸೊ ನನಗೆ ಆ ಒಂದು ಟೆನ್ಷನ್ ಕೂಡ ಇದೆ, ಯಾವ ಥಿಯೇಟ್ರಲ್ಲಿ ನಾವು ಯಾರ್ಯಾರು ಇರ್ತಾರೆ ಏನು ಅದೆಲ್ಲ. ಸೊ ದಟ್ ಇಸ್ ದ ಟೆನ್ಷನ್. ಬಟ್ ಒಂದು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಅಂತೂ ಸಿಗ್ತಿದೆ. ಆಲ್ರೆಡಿ ಟ್ರೇಲರ್ ಎಲ್ಲ ನಿಮಗೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗಿದೆ. ಆ ಸಾಂಗ್ಸ್ಗೂ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ. ಹಾಗಾಗಿ ಅದೊಂದು ಭರವಸೆ ಇದೆ ಸಿನಿಮಾ. ಆ್ಯಂಡ್ ಹೊಸ ಟ್ರೇಲರ್ ನಾವು ರಿಲೀಸ್ ಮಾಡ್ತಾ ಇದೀವಿ. ನಾನು ಡೇ ಆರ್ ಟು ಮೇ ಬಿ ಇನ್ನೊಂದು 2-3 ಡೇಸಲ್ಲಿ ಹೊಸ ಟ್ರೇಲರ್ ಕೂಡ ರಿಲೀಸ್ ಮಾಡ್ತೀವಿ. ಇಟ್ ಈಸ್ ವೆರಿ ಪಾಸಿಟಿವ್. ಸಿನಿಮಾ ನೋಡಿದವ್ರು ಕೂಡ, ಇವಾಗ ನಮ್ಮ ಸರ್ಕಲಲ್ಲಿ ಎಲ್ಲರೂ ನೋಡಿದವ್ರು ಕೂಡ ದೇ ಸೇಯಿಂಗ್ ತುಂಬ ಡಿಫ್ರೆಂಟ್ ಆಗಿದೆಯಲ್ಲ, ತುಂಬ ಹೊಸದಾಗಿದೆಯಲ್ಲ, ಸೊ ಯು ಶುಡ್ ಬಿ ಮೋರ್ ಕಾನ್ಫಿಡೆಂಟ್ ಅಂತ. ಇನ್ಫ್ಯಾಕ್ಟ್ ಭಾರತಿ ಮೇಡಮ್ ಅವರು ಸಿನಿಮಾ ನೋಡಿದಾಗ ಅವ್ರು ಅದನ್ನೇ ಹೇಳಿದಂತೆ ಜ್ಯೋತ್ಸ್ನಾಗೆ,
ತುಂಬ ಹೊಸದಾಗಿದೆ, ಸೊ ನೀವುಗಳು ಭಯ ಪಡಬೇಕಾಗಿಲ್ಲ, ಚೆನ್ನಾಗಾಗುತ್ತೆ ಸಿನಿಮಾ ಅಂತ ಹೇಳಿದ್ದಾರೆ. ಸೊ ಹೋಪ್ಫುಲ್. ಸೂಪರ್, ಥ್ಯಾಂಕ್ ಯು ಸೋ ಮಚ್. ತ್ರಿದೇವಿ 24th ಬರ್ತಿದೆ, ನೀವೆಲ್ಲರೂ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದ್ರಿ. ಸಿನಿಮಾ ರಿಲೀಸ್ ಆದ್ಮೇಲೆ ಹೀಗೆ ಕೂತು ಸಿನಿಮಾ ಸಕ್ಸಸ್ ಬಗ್ಗೆ ಮಾತಾಡೋಣ ಅಂತ ವಿಶ್ ಮಾಡ್ತೀನಿ. ಓಕೆ, ನೋಡಿದ್ರಲ್ಲ, ತ್ರಿದೇವಿ May 24th ರಿಲೀಸ್ ಆಗಿದೆ. ಒಂದಷ್ಟು ವಿಚಾರಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರು. ಎಲ್ಲರೂ 24th ಹೋಗಿ ತ್ರಿದೇವಿ ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.